ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು ಅಂತ ಬಂದಿದ್ದೀನಿ. ಈಗ ಆಲ್ರೆಡಿ 2 ವಿಡಿಯೋನ ನಾನು ಮಾಡಿದ್ದೀನಿ. ಸೊ ಫಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ 3800 ಎಕರ್ಸ್ನಲ್ಲಿ ಮಾಡಿರೋಂಥ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟನ್ನು ಬ್ರೀಫ್ ಬ್ರೇಕ್ಡೌನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಹಾಗೆ ಈ ಲೇಔಟನ್ನು 9 ಸೆಕ್ಟಾರ್ ಆಗಿ ಡಿವೈಡ್ ಮಾಡಿದ್ದಾರೆ. ಎವ್ರಿ ಇಂಡಿವಿಜುವಲ್ ಸೆಕ್ಟಾರ್ದು ಕಂಪ್ಲೀಟ್ ಬ್ರೇಕ್ಡೌನ್ ವಿಡಿಯೋನ ನಾನು ಆಲ್ರೆಡಿ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಟಾರ್ 1 ಬಗ್ಗೆನೂ ಕೂಡ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಾಗಿದೆ. ಸೊ ಅದನ್ನು ನೋಡಿಕೊಂಡು ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಪ್ರೀವಿಯಸ್ ವಿಡಿಯೋನ ಸೆಕ್ಟಾರ್ 1 ಡೀಟೇಲ್ಸ್ನ ನಾನು ಕೊಟ್ಟಾಗ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. 100 ಜನ ನಮಗೆ ಪರ್ಸ್ನಲಿ DM ಮಾಡಿದ್ದಾರೆ ಲೇಔಟ್ ಮ್ಯಾಪ್ ಬೇಕು ಅಂತ ಹೇಳಿ ಸೆಕ್ಟಾರ್ 1. ಸೊ ಆದಷ್ಟು ಕಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಮತ್ತು ಇನ್ನಷ್ಟು ಜನಕ್ಕೆ ಕಳಿಸ್ಕೊಡ್ತೀರಿ. ಸೊ ಬನ್ನಿ, ಇವತ್ತು ಸೆಕೆಂಡ್ ಸೆಕ್ಟಾರ್ ಬಗ್ಗೆ ನಾನು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಸೆಕೆಂಡ್ ಸೆಕ್ಟಾರ್ನಲ್ಲಿ ಎಷ್ಟು ಸೈಟ್ಸ್ ಬರುತ್ತೆ, ಯಾವ್ಯಾವ ಡೈಮೆನ್ಷನ್ ಸೈಟ್ಸ್ ಬರುತ್ತೆ, ಮತ್ತು ಈ ಸರೌಂಡಿಂಗ್ ಲೊಕ್ಯಾಲಿಟೀಸ್ನಲ್ಲಿ ಏನು ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅವೈಲಬಲ್ ಇದೆ, ಮತ್ತು BDA ಕಡೆಯಿಂದ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಏನೇನು ಡೀಟೇಲ್ಸ್ ಇರುತ್ತೆ ಅಂತ ಅದರಲ್ಲಿ. ಸೊ ಇದು ಬಂದು ಸೆಕ್ಟಾರ್ 2 ಲೇಔಟ್ ಮ್ಯಾಪು. ಸೊ ಇದರಲ್ಲಿ 3 ಗ್ರಾಮಗಳು ಕವರ್ ಆಗಿದೆ. ಸೊ ಇದರಲ್ಲಿ ಕೆಂಪಳ್ಳಿ ಒಂದು ಗ್ರಾಮ, ಮತ್ತು ಅರ್ಧ ವೀರಸಾಗರ ಕವರ್ ಆಗುತ್ತೆ, ಮತ್ತು ಜರಕಬಂಡಿ ಕಾವಲು, ಈ 3 ವಿಲೇಜಸ್ ಇದರಲ್ಲಿ ಕವರ್ ಆಗಿದೆ. ಸೊ ಈ ಸೆಕ್ಟರ್ಗೆ ಕನೆಕ್ಟೆಡ್ ಆಗಿ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅವೈಲಬಲ್ ಇರೋದು ಅಂತಂದರೆ ನಿಮಗೆ ಯಲಂಕ ತುಂಬ ಹತ್ರ ಇದೆ, ಮತ್ತು ಅಟ್ಟೂರ್ ಲೇಔಟ್ ಕೂಡ ನಿಮಗೆ ತುಂಬ ಕನೆಕ್ಟಿವಿಟಿ ಇದೆ. ಆಲ್ರೆಡಿ ಯಲಂಕ, ಅಟ್ಟೂರ್ ಲೇಔಟು ಇದೆಲ್ಲ ಫುಲ್ಲಿ ಡೆವಲಪ್ಡ್ ಆಗಿರೋದ್ರಿಂದ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರು ಅವೈಲಬಲ್ ಇದೆ. ಸ್ಕೂಲು, ಹಾಸ್ಪಿಟಲ್ಸು, ಕಾಲೇಜಸ್ಸು, ಟೆಂಪಲ್ಸು ಪ್ರತಿಯೊಂದು ಅವೈಲಬಲ್ ಇದೆ, ಇನ್ಕ್ಲೂಡಿಂಗ್ ಮಾಲ್ಗಳಿದ್ದಾವೆ. ಸೊ ಜೊತೆಗೆ ಇದು ಯಲಂಕದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಕೂಡ ಹತ್ರನೇ ಸಿಗುತ್ತೆ. ಜೊತೆಗೆ ಇದರಲ್ಲಿ ನಾಗಾರ್ಜುನ್ PU ಕಾಲೇಜು ಹತ್ರದಲ್ಲಿದೆ, ಪ್ರೆಸಿಡೆನ್ಸಿ ಸ್ಕೂಲ್ ಹತ್ರ ಇದೆ, ಮತ್ತು ಇಲ್ಲಿ ಶ್ರೀರಾಮ್ ಸಾಲಿಟೇರ್ಸ್ ಅಂತ ಹೇಳಿ ಅಪಾರ್ಟ್ಮೆಂಟು ಕೂಡ ಬರ್ತಾ ಇದೆ. ಮತ್ತು ಈ ಸೆಕ್ಟರ್ನಲ್ಲಿ ಎಲ್ಲ ರೋಡ್ ವಿಡ್ತ್ ಬಂದು ರೆಸಿಡೆನ್ಷಿಯಲ್ ರೋಡ್ಸ್ ಬಂದು 30 ಫೀಟ್ ಇರುತ್ತೆ. ಸೊ ರೆಸಿಡೆನ್ಷಿಯಲ್ ರೋಡ್ಸಿಂದ ಮೇನ್ ಕನೆಕ್ಟಿಂಗ್ ರೋಡ್ ಬಂದ್ಬಿಟ್ಟು 40 ಫೀಟ್ ರೋಡ್ ಆಗುತ್ತೆ. ಈ 40 ಫೀಟ್ ಮೇನ್ ಕನೆಕ್ಟಿಂಗ್ ರೋಡ್ಸಿಂದ ಬಂದು ನಿಮಗೆ 60 ಫೀಟ್, 80 ಫೀಟ್ ಮತ್ತು 100 ಫೀಟ್ ರೋಡ್ಸ್ ಕನೆಕ್ಟಿವಿಟಿ ಸಿಗುತ್ತೆ. ಮತ್ತು ಈ ಸೆಕ್ಟಾರ್ಗೆ ಅಟ್ಯಾಚ್ ಆಗಿ ರಿಸರ್ವ್ ಫಾರೆಸ್ಟು ಕೂಡ ಇದೆ. ಸೊ ಒಂದು ಒಳ್ಳೆ ನೇಚರ್ ಜೊತೆಗೆ ಕಂಬೈನ್ಡ್ ಆಗಿರುವಂತಹ ಸೆಕ್ಟರ್ ಕೂಡ ಇದು. ಸೊ ನೆಕ್ಸ್ಟ್ ನಾನು ಈ ಸೆಕ್ಟಾರ್ನಲ್ಲಿ ಯಾವ ಡೈಮೆನ್ಷನ್ದು ಎಷ್ಟು ಸೈಟ್ಸ್ ಬರ್ತಾ ಇದೆ, ಟೋಟಲ್ ಎಷ್ಟು ಸೈಟ್ಸ್ ಬರುತ್ತೆ ಅಂತಲೂ ಕೂಡ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸೆಕ್ಟಾರ್ 2ನಲ್ಲಿ 2030 ಡೈಮೆನ್ಷನ್ ಬಂದು 414 ಸೈಟ್ಸ್ ಬರ್ತಾ ಇದೆ. 3040 ಡೈಮೆನ್ಷನ್ ಬಂದು 1519 ಸೈಟ್ ಬರ್ತಾ ಇದೆ. 3050 ಡೈಮೆನ್ಷನ್ ಬಂದು 575 ಸೈಟ್ ಬರ್ತಾ ಇದೆ. 4060 ಡೈಮೆನ್ಷನ್ ಬಂದು 204 ಸೈಟ್ ಬರ್ತಾ ಇದೆ. ಸೊ ಇದರಲ್ಲಿ ಕಾರ್ನರ್ ಸೈಟ್ಸ್ ಬಂದು 462 ಸೈಟ್ಸ್ ಇದೆ. ಆಡ್ ಡೈಮೆನ್ಷನ್ ಸೈಟ್ಸ್ ಬಂದ್ಬಿಟ್ಟು 172 ಸೈಟ್ಸ್ ಬರ್ತಾ ಇದೆ. ಕಂಪ್ಲೀಟ್ ಸೆಕೆಂಡ್ ಸೆಕ್ಟಾರ್ನಲ್ಲಿ ಟೋಟಲ್ ನಂಬರ್ ಆಫ್ ಸೈಟ್ಸ್ ಬಂದ್ಬಿಟ್ಟು 3359 ಸೈಟ್ಸ್ ಬರ್ತಾ ಇದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಶಿವರಾಮ್ ಕಾರಂತ್ BDA ಲೇಔಟಿನ ಸೆಕ್ಟಾರ್ 2ವಿನ ಬ್ರೀಫ್ ಇಂಟ್ರೊಡಕ್ಷನ್. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡ್ಬೋದು. ಹಾಗೆ ಈ ಸೆಕ್ಟಾರ್ 2ದು PDF ಕಾಪಿ ನಿಮ್ಗೇನಾದರೂ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಸೆಕ್ಟಾರ್ 2 ಅಂತ ಹೇಳಿ ಕಮೆಂಟ್ ಮಾಡಿ, ನಾವು ನಿಮಗೆ ಪರ್ಸ್ನಲಿ DM ಮಾಡ್ತೀವಿ, ಅಥವಾ ನೀವು ನಮಗೆ ವಾಟ್ಸಪ್ ಮಾಡಿದ್ರು ಕೂಡ ಡೀಟೇಲ್ಸ್ನ ಕಳಿಸ್ಕೊಡ್ತೀರಿ. ಸೊ ಹೀಗೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.